3 ದಶಕಗಳ ಹೋರಾಟಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಕೊನೆ ಹಿಡಿದೆ. ಇನ್ನೊಂದು ಸಣ್ಣ ಲೋಪ ಆಗಿದೆ. ಏನದು? ಈ ಅಲೆಮಾರಿ ಅವನದಾದಂಥ ಒಂದು ನೆಲೆ ಇಲ್ಲ, ಅವನದಾದಂಥ ಒಂದು ಊರಿಲ್ಲ. ಇವತ್ತು ಇಲ್ಲಿ ಊಟ, ನಾಳೆ ಇನ್ನೊಂದು ಕಡೆ ಊಟ. ಅಲೆಮಾರಿ ಸಮುದಾಯಗಳು ಇವತ್ತು ನಮ್ಮ ಸಮಾಜದಿಂದ ತುಂಬಾನೇ ದೂರದಲ್ಲಿದೆ. ಈ 59 ಅಲೆಮಾರಿ ಸಮುದಾಯಗಳಿಗೆ ದಾರಿದೀಪವಾಗಿ ಈಗ ಆಲ್ರೆಡಿ ಅವ್ರನ್ನ ಮೂಲೆ ಗುಂಪಿದ್ದಾರೆ. ಅವ್ರನ್ನ ತಗೊಬಂದು ಒಂದು ಮುಂದುವರಿದ ಸಮುದಾಯಗಳ ಜೊತೆ ಸೇರಿಸಿ ಮತ್ತೆ ಅವ್ರನ್ನ ತುಳಿಯುವಂಥ ಕೆಲಸಗಳು ದಯವಿಟ್ಟು ತಾವು ಮಾಡಬೇಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಿವಕುಮಾರ್ ಅಹಿಂದ ನ್ಯೂಸಿಂದ. ಇವತ್ತಿನ ವಿಶೇಷ ಏನು ಅಂತ ಅಂದರೆ, ಇವತ್ತಿನ ಅಂದರೆ ಈ ಒಂದು 15-20 ದಿವಸಗಳಿಂದ ಸದನ ನೋಡಿದ್ವಿ, ಅಥವಾ ಯಾವುದೋ ನಾಯಕ ನಟನ ಕೇಸು, ಜೈಲು, ಇದೇ ಥರದ ಈ ತಲಹರಟೆ ಬುರುಡೆ ಪುರಾಣಗಳು, ಪರ ವಿರೋಧಗಳ ಬರೀ ಇದನ್ನಷ್ಟನ್ನೇ ನೋಡ್ತಾ ಇರುವಂಥ ನಮ್ಮ ಮೀಡಿಯಾ ಆಗಿರ್ಬೋದು, ಜನತೆ ಆಗಿರ್ಬೋದು. ಇದರ ಎಲ್ಲದರ ಮಧ್ಯದಲ್ಲಿ ಅಂದರೆ ಈ ಎಲ್ಲ ತಂಟೆ ತಕರಾರುಗಳು, ಈ ಏನು ಹೇಳಬೇಕು, ಅದಕ್ಕೆ ಪದ ಬಳಕೆ ಯಾವ ಥರ ಮಾಡಬೇಕು ಅಂತಂದರೆ, ಈ ನಾನ್ಸೆನ್ಸ್ ನ್ಯೂಸ್ಗಳ ನಡುವೆ ಒಂದು ಅದ್ಭುತವಾದ ಒಂದು ನಿರ್ಧಾರ ನಮ್ಮ ಸರ್ಕಾರ ತಗೊಂಡಿದೆ. ಅದರಲ್ಲೂ ನಮ್ಮ ಸಾಮಾಜಿಕಯ ಮತ್ತು ಕಳಕಳೆಯ ಮತ್ತು ಹಿಂದುಳಿದ ವರ್ಗಗಳ ಒಬ್ಬ ಧೀಮಂತ ನಾಯಕ ಯಾರಿದ್ದಾರೆ ಅಂತ ಏನಾದರೂ ನಾವು ಹುಡುಕೋದಾದರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರ ಸುಮಾರು 30 ದಶಕಗಳ, 1 ವರ್ಷ 2 ವರ್ಷ ಅಲ್ಲ, 30 ದಶಕಗಳ ಹೋರಾಟ, ಆ ಹೋರಾಟಕ್ಕೆ ಇತಿಶ್ರೀ ಆಡಿದ್ದಾರೆ. ಇದ್ರ ಬಗ್ಗೆ ನಾವಿವತ್ತು ಸಾರ್ವಜನಿಕವಾಗಿ ಹಂಚಿಕೊಳ್ಳಲೇಬೇಕಾಗಿದೆ. 30 ವರ್ಷಗಳ ಒಳ ಮೀಸಲಾತಿಗೆ ಈ ದಿನ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಅಂತ್ಯ ಆಡಿದ್ದಾರೆ. ಸಿದ್ದರಾಮಯ್ಯ ಅವರ ಸಾಮಾಜಿಕ ಬದ್ಧತೆ ಮತ್ತು ಸಾರ್ವಜನಿಕ ಮತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಇರುವ ಅವರ ಮನಸ್ಥಿತಿಗೆ ಈ ಒಂದು 30 ವರ್ಷಗಳ ಹೋರಾಟನ ಅಂತ್ಯ ಮಾಡಿರೋದು ನಾವು ನಿಜಕ್ಕೂ ಸಿದ್ದರಾಮಯ್ಯ ಅವ್ರಿಗೆ ನಾವು ಒಂದು ಅಭಿನಂದನೆ ಮತ್ತು ಶುಭಾಶಯಗಳನ್ನ ಮತ್ತು ಅವರ ಸರ್ಕಾರಕ್ಕೆ ಸಲ್ಲಿಸಲೇಬೇಕಾಗಿರೋಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗಲಾರ್ದು. ಹಲವು ಹಿಂದುಳಿದ ಸಮುದಾಯಗಳು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲತೆಯನ್ನು ಪಡೆದೇ ಇರುವಂಥದ್ದು ದಿನದಲ್ಲಿ ತಾವು ಆ ವರ್ಗಗಳಿಗೆ ಸಾಮಾಜಿಕ ಮೀಸಲಾತಿ ಅಂದರೆ ಒಳ ಮೀಸಲಾತಿಯನ್ನು ಕೊಟ್ಟು ಸಿದ್ದರಾಮಯ್ಯನವರು ಮತ್ತು ಅವರ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ತಾಯಿಯ ಹೃದಯದಂತೆ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆದರೆ ಈ ಸಮುದಾಯಗಳ ಹೋರಾಟ ಸುಮಾರು 30 ವರ್ಷಗಳಿಂದ 3 ದಶಕಗಳ ಹೋರಾಟಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಕೊನೆ ಹಿಡಿದೆ, ಅಂತ್ಯ ಆಡಿದೆ ಈ ಹೋರಾಟಕ್ಕೆ ಅನ್ನೋದು ನಿಜಕ್ಕೊಂದು ಹೆಮ್ಮೆಯ ಸಂಗತಿನೇ ಅಂತ ಭಾವಿಸ್ಬೋದು. ಮಾನ್ಯ ನ್ಯಾಯಮೂರ್ತಿ ಮೋಹನ್ ದಾಸ್ ಅವರ ವರದಿ ಆಧರಿಸಿ 19/8/2025 ಸಚಿವ ಸಂಪುಟದ ಅನುಮೋದನೆಯೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಈ ಒಳ ಮೀಸಲಾತಿಯನ್ನು ಪ್ರಕಟಿಸ್ತಾರೆ. ಅದರ ಅನ್ವಯ ಈ ಏನಿದು ಹಿಂದುಳಿದ ವರ್ಗಗಳು ಮತ್ತು ಈ ಸಮುದಾಯಗಳಿಗೆ ನಿಜಕ್ಕೂ ವೈಜ್ಞಾನಿಕವಾಗಿ ಮತ್ತು ಮುಂದೆ ಸಿದ್ದರಾಮಯ್ಯನವರು ಇವತ್ತು ತಗೊಂಡಿರುವಂಥ ನಿರ್ಧಾರ ಈ ಸಮುದಾಯಗಳಿಗೆ ಯಾವ್ಯಾವ ರೀತಿಯಲ್ಲಿ ಆ ಸಮುದಾಯಗಳು ಇದರ ಲಾಭ ಪಡೆಯುತ್ತವೆ ಅನ್ನೋವಂಥದ್ದನ್ನು ಜಗತ್ತೇ ನೋಡುವಂಥ ದಿನ ಮುಂದಿದೆ. ಅದರ ಬಗ್ಗೆ ಹೇಳ್ಕೊಳ್ಳೋದಕ್ಕೂ ಒಂದು ಸಂತೋಷ ಆಗುವಂಥ ವಿಷಯನೇ ಇದು ಆಗಿದೆ. ಮಾನ್ಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಈ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿರುವುದು ನಿಜಕ್ಕೂ ಒಂದು ಒಳ್ಳೆಯ ಸಂಗತಿ. ಕೆಲವು ಸಮಯದಲ್ಲಿ ಏನಾಗ್ತದೆ ಅಂದರೆ, ಈ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಅಂದರೆ ಏನೋ ಒಂದು ಒಳ್ಳೆ ಬೆಳೆ ಬೆಳೀತಾ ಇರೋದ್ರ ಮಧ್ಯೆ ಒಂದು ಕಳೆ ಬರುತ್ತೆ ಅಂತಾರಲ್ಲ, ಆ ಥರ ಅಂದರೆ ಮಾನ್ಯ ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವಂಥ ನಿರ್ಧಾರದಲ್ಲಿ ಒಂದು ಲೋಪ ಎದ್ದು ಕಾಣಿಸ್ತಾ ಇದೆ. ಇಷ್ಟೊತ್ತು ಹೇಳಿದೆ, ಒಳ ಮೀಸಲಾತಿ ನಿಜಕ್ಕೂ ಅದರ ಅವಶ್ಯಕತೆ ಇದೆ. ಅದನ್ನು 30 ದಶಕಗಳ ಹೋರಾಟನ ಅಂತ್ಯ ಆಡಿದ್ದಾರೆ ಅನ್ನೋವಂಥದ್ದು ಮನಸ್ಸಾಕ್ಷಿಯಾಗಿ ಇದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಆದರೆ ಅನ್ನೋದರಲ್ಲೇ ಇರೋವಂಥದ್ದು ಸಮಸ್ಯೆ. ಏನಪ್ಪ, ಏನು ಸಮಸ್ಯೆ ಇದೆ? ಇಡೀ ರಾಜ್ಯನೇ ಒಳ ಮೀಸಲಾತಿ ಬಗ್ಗೆ ಇವತ್ತು ತುಂಬ ಸರ್ಕಾರನ ಹೊಗಳ್ತಾ ಇರೋಂಥ ಟೈಮಲ್ಲಿ ಇವನ್ಯಾರ ಬಂದು ಯಾಕಪ್ಪ ಇದು ಅಂದರೆ ಅಂತ ಒಂದು ಕೊಂಕು ಮಾತು ಅನ್ನೋದಾದರೆ, ಈ ಒಳ ಮೀಸಲಾತಿಯಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ
ಅವರ ಸಾಮಾಜಿಕ ಮತ್ತು ಸಂಖ್ಯಾ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ದಾರೆ. ಈ ವರ್ಗೀಕರಣ ನಿಜಕ್ಕೂ ಮುಂದೊಂದು ದಿವಸ ತುಂಬ ಅದ್ಭುತವಾದ ಒಂದು ರಿಸಲ್ಟ್ನ ಸಮಾಜಕ್ಕೆ ನೀಡುತ್ತೆ. ಇದೆಲ್ಲದರ ನಡುವೆ ಇನ್ನೊಂದು ಸಣ್ಣ ಲೋಪ ಆಗಿದೆ. ಏನದು? ಸುಮಾರು 59 ಅಲೆಮಾರಿ ಸಮುದಾಯಗಳನ್ನು ಈ ಏನು ಒಳ ಮೀಸಲಾತಿಯಲ್ಲಿ ಮುಂದುವರಿದ ಒಂದು ಗುಂಪಿಗೆ ಇವರನ್ನು ಸೇರಿಸಿರೋದು. ಯಾಕೆ ಅಂದರೆ ಈ 59 ಅಲೆಮಾರಿಗಳು ಈ ಒಂದು ಒಳ ಮೀಸಲಾತಿಯಲ್ಲಿ ಒಂದು ಪ್ರವರ್ಗಕ್ಕೆ ಅಂದರೆ ಒಂದು ಗುಂಪಿಗೆ ಇವ್ರನ್ನ ಸೇರಿಸ್ತಾರೆ. ಈ ಒಳ ಮೀಸಲಾತಿಯಲ್ಲಿ ತಪ್ಪೇನಿದೆ ಅದರಲ್ಲಿ? ನಿಜಕ್ಕೂ ಒಂದು ಸಣ್ಣ ಲೋಪ ಅಂತಲೇ ನಾನು ಹೇಳಕ್ಕೆ ಹೊರಟಿದ್ದೀನಿ. ತಪ್ಪು ಅನ್ನೋದಕ್ಕಿಂತ ಸಣ್ಣ ಲೋಪ. ಏನು? ತನ್ನ ಈ ದಿನದ ಬದುಕು ಕಟ್ಕೊಳ್ಳೋದಕ್ಕಾಗಿ ಮತ್ತು ಒಂದು ಹೊತ್ತಿನ ಊಟಕ್ಕಾಗಿ ನಾನಾ ವೇಷ, ನಾನಾ ಭಾಷೆ. ಅಂದರೆ ಈ ಅಲೆಮಾರಿ ಅವನದಾದಂಥ ಒಂದು ನೆಲೆ ಇಲ್ಲ, ಅವನದಾದಂಥ ಒಂದು ಊರಿಲ್ಲ. ಇವತ್ತು ಇಲ್ಲಿ ಊಟ, ನಾಳೆ ಇನ್ನೊಂದು ಕಡೆ ಊಟ. ಅಂದರೆ ಇವರಿಗೆ ಜೀವನ ಪೂರ್ತಿ ಆ ಸಮುದಾಯಗಳೇ ಹೇಳ್ತಾ ಬರೋದ್ರಿಂದ ಅಲೆಮಾರಿಗಳು. ಅಂದರೆ ಈ ಸಮುದಾಯಗಳು ಹೆಂಗಿರ್ತವೆ ಅಂತಂದರೆ, ಇವತ್ತು ನಾವು ಬೆಳಗ್ಗೆ ಇಲ್ಲಿ ಕಾಣಿಸೋಂಥನು, ಈ ಬೀದಿಲಿ ಕಾಣಿಸೋಂಥನು, ಮುಂದಿನ ದಿವಸ ಇನ್ಯಾವುದೋ ಒಂದು ಈ ಬೀದಿಲೇ ಕಾಣಿಸಲ್ಲ, ಅವನು ಇನ್ನೊಂದು ಯಾವುದೋ ಊರಲ್ಲಿ ಇರ್ತಾನೆ. ಇಂಥ ಒಂದು ಸಮುದಾಯಗಳನ್ನು ಅಂದರೆ ಈ ಅಲೆಮಾರಿ ಸಮುದಾಯಗಳನ್ನು ಇಲ್ಲಿ ತಾವು ಒಳ ಮೀಸಲಾತಿಯ ಒಂದು ವರ್ಗಕ್ಕೆ ಸೇರಿಸಿರೋದು ನಿಜಕ್ಕೂ ಯಾಕೆ ಅದು ತಪ್ಪು ಅಂತಲೇ ಹೇಳಕ್ಕೆ ಹೊರಟಿದ್ದೀನಿ. ಯಾಕೆ ಸ್ವಾಮಿ? ಇಲ್ಲಿ ಈ ಅಲೆಮಾರಿಗಳಿಗೆ ಮೊದಲು ಶಿಕ್ಷಣ ಇಲ್ಲ ಮತ್ತು ಬದುಕಿನ ಭದ್ರತೆ ಇಲ್ಲ, ಒಂದು ಕಡೆ ನೆಲೆ ಇಲ್ಲ. ಇದರ ನಡುವೆ ಇನ್ನು ಅವ್ರಿಗೆ ವಿದ್ಯಾಭ್ಯಾಸದಂತೂ ಮರೀಚಿಕೆ. ಯಾವ ಅಲೆಮಾರಿ ಸಮುದಾಯದಂತ ಬಂದಂಥ ಲಕ್ಷಕ್ಕೊಬ್ಬರು ಇವತ್ತು ವಿದ್ಯಾಭ್ಯಾಸ ನೋಡ್ತಾ ಇರೋದು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಲೆಮಾರಿ ಸಮುದಾಯಗಳು ಇವತ್ತು ನಮ್ಮ ಸಮಾಜದಿಂದ ತುಂಬಾ ದೂರದಲ್ಲಿವೆ. ಈ ಒಂದು ಸಮುದಾಯಗಳನ್ನು, ಈ ಅಲೆಮಾರಿ ಸಮುದಾಯಗಳ ಆಶಾಭಾವನೆ ಮತ್ತು ಅವ್ರಿಗೊಂದು ಘನತೆಯುತ ಬದುಕನ್ನು ಕಟ್ಟಬೇಕು ಅಥವಾ ಕಟ್ಕೊಳ್ಳಬಹುದು ಅಂತ ಏನಾದರೂ ಒಂದು ದಾರಿ ಇದೆ ಅಂದರೆ ಅದು ಮಾನ್ಯ ಸಿದ್ದರಾಮಯ್ಯನವರಿಂದ ಮಾತ್ರ ಸಾಧ್ಯ ಅಂತ ಇವತ್ತು ನಾನು ಹೇಳಬಲ್ಲೆ. ಯಾಕೆ? ಸಿದ್ದರಾಮಯ್ಯನವರ ಸಾಮಾಜಿಕ ಮತ್ತು ಸಮಬಾಳು ಸಮಪಾಲು ಅನ್ನೋಂಥ ಅವರ ಏನು ಉದ್ದೇಶ ಇದೆಯಲ್ಲ, ಆ ಉದ್ದೇಶದನ್ವಯ ಅಂದರೆ ಸಿದ್ದರಾಮಯ್ಯ ನಾವು ಕಾಣ್ತಾ ಇರೋವಂಥ ಒಂದು ಅದ್ಭುತ ಅಂದರೆ ಸಾಮಾಜಿಕ ಬದ್ಧತೆಯ ಅಧಿಕಾರ ಅಂತಲೇ ಹೇಳ್ಬೋದು. ಆ ಒಂದು ಮಟ್ಟದ ನಾಯಕರು ಅಂದರೆ ಸಿದ್ದರಾಮಯ್ಯನವರಿಂದ ಮಾತ್ರ ಈ ಅಲೆಮಾರಿ ಸಮುದಾಯಗಳಿಗೆ ಇನ್ನು ಮುಂದೆ ಬರುವ ಯಾವುದೇ ನಾಯಕರಿಂದ ಈ ಒಂದು ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಸಿಗಬಹುದು ಅನ್ನೋವಂಥದ್ದಂತೂ ನಿಜಕ್ಕೂ ನಂಬಲಾರದಂಥ ವಿಷಯ. ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಕೊನೆ ಮನವಿ ಏನು ಅಂದರೆ, ಈ ಅಲೆಮಾರಿ ಸಮುದಾಯಗಳು ಅವರ ಭಾಷೆ, ಅವರ ವೇಷ ದಿನಕ್ಕೊಂದು ಅವ್ರು ಯಾವ ಥರ ಆಗಿದ್ದಾರೆ ಅಂತಂದರೆ, ಅವರು ನಮ್ಮ ಕನ್ನಡ ನಾಡಿನ ಅಂದರೆ ನಮಗೆ ಒಂದು ಮೆರುಗು. ಅವರನ್ನು ನೋಡಿದಾಗ ಏನೋ ಒಂದು ಅವರ ಭಾಷೆ, ಅವರ ಆ್ಯಟಿಟ್ಯೂಡು ಅಥವಾ ಅವರ ಸಂಸ್ಕೃತಿ ಇವೆಲ್ಲ ನಮ್ಮಲ್ಲಿ ಒಂದು ಅಂದರೆ ನಮ್ಮಲ್ಲಿ ಹತ್ತಿರ ಇದ್ದಾರೆ. ಆದರೆ ನಾವು ಯಾರೂ ಅವ್ರನ್ನ ಕರೆದು ಪಕ್ಕ ಕುಂದಿಸ್ಕೊಳ್ಳಲ್ಲ. ಇದು ನಮ್ಮಲ್ಲಿರೋಂಥ ಅಂದರೆ ನಮ್ಮ ಸಮಾಜದಲ್ಲಿರುವಂಥ ಹಲವಾರು ಸಮಸ್ಯೆಗಳ ನಡುವೆ ಇದು ಒಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಈ ಒಂದು ಅಲೆಮಾರಿ ಸಮುದಾಯಗಳಿಗೆ ಬದ್ಧತೆ ಮತ್ತು ಗೌರವ ದಯವಿಟ್ಟು ಕೊಡ್ಬೋದು ನೀವು. ಯಾವ ಥರ ಈ ಏನು ತಾವು ಪ್ರವರ್ಗ A, B, C ಮಾಡಿದ್ದೀರಲ್ಲ, ಅದೇ ಥರ ಅಲೆಮಾರಿ ಸಮುದಾಯಗಳಿಗಾಗಿದೆ. ಅಂದರೆ ಈ ಅಲೆಮಾರಿ ಸಮುದಾಯಗಳಿಗಾಗಿಯೇ ತಾವು ಮತ್ತೊಂದು ಒಳ ಮೀಸಲಾತಿಯಲ್ಲಿ ಈ ತಾವು ನೀಡಿರುವಂಥ, ತಾವು ಅಧಿಕೃತವಾಗಿ ಹೊರಡಿಸಿರುವಂಥ ಈ ಒಳ ಮೀಸಲಾತಿಯಲ್ಲಿ ಈ ಪ್ರವರ್ಗ 1, 2, 3 ನಡುವೆ ಅಥವಾ ಅದಾದ ಮೇಲೇನೋ ಎಲ್ಲೋ ಒಂದು ಕಡೆ ಈ ಅಲೆಮಾರಿ ಸಮುದಾಯಗಳಿಗೆ ಒಂದು ಪ್ರತ್ಯೇಕ ವರ್ಗ ಅಥವಾ ಅವರಿಗೆ ಮಾನ್ಯತೆ ಅನ್ನುವಂಥದ್ದನ್ನು ಕೊಟ್ಟಾಗ ನಿಜಕ್ಕೂ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವಾಗಲೂ ಈ ಸಮುದಾಯಗಳು ಋಣಿಯಾಗಿರ್ತವೆ. 59 ಅಲೆಮಾರಿ ಸಮುದಾಯಗಳು ನಿಮ್ಮನ್ನು ಇವತ್ತು ತಾವೇನೋ ಒಂದು ಅವರ ಬದುಕಿನಲ್ಲಿ ಬದಲಾವಣೆ ತರೋದಕ್ಕೆ ಅವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬಂದು ಅವರು 4 ಸರ್ಕಾರಿ ಉದ್ಯೋಗಕ್ಕೋ ಅಥವಾ ಒಂದು ಈ ಸಮಾಜದಲ್ಲಿ ನಾವು ಮನುಷ್ಯರಂತೆ ನಮ್ಮನ್ನು ನೀವು ಹೆಂಗೆ ಬಾಳಕ್ಕೆ ಅಧಿಕಾರ ಇದೆಯೋ ಎಲ್ಲ ವರ್ಗದವ್ರಿಗೂ ಅದೇ ಥರ ನಮಗೂ ಒಂದು ಅವಕಾಶ ಸಿಗಬಹುದು ಅಂದರೆ ಅದನ್ನು ಸಿಗೋದಕ್ಕೆ ಮತ್ತು ಅದನ್ನು ತಾವು ಅವರ ಜೀವನದಲ್ಲಿ
ಒಂದು ಬೆಳಕಾಗೋದಕ್ಕೆ ಮಾನ್ಯ ಸಿದ್ದರಾಮಯ್ಯನವರಿಂದ ಮಾತ್ರ ಸಾಧ್ಯ. ದಯವಿಟ್ಟು ಈ ಒಳ ಮೀಸಲಾತಿಯಲ್ಲಿ ಈ 59 ಅಲೆಮಾರಿ ಸಮುದಾಯಗಳನ್ನು ಯಾವುದಾದ್ರೂ ಒಂದು ವರ್ಗ ಮಾಡಿ ನಿಮ್ಮ ಈ ಎಲ್ಲ ಚಿಂತಕ ಮಂತಕರು ನಡುವೆ ಕುಳಿತು ಅಥವಾ ಮುಂದೆ ಇವ್ರಿಗೋಸ್ಕರನಾದರೂ ಏನಾದರೂ ಒಂದು ಮಾಡಲೇಬೇಕು ಅನ್ನೋಂಥ ಒಂದು ತೀರ್ಮಾನ ತಗೊಳ್ಳಿ. ಈ 59 ಅಲೆಮಾರಿ ಸಮುದಾಯಗಳಿಗೆ ದಾರಿದೀಪವಾಗಿ ಈ ಒಂದು ಮನವಿಯೊಂದಿಗೆ ಈ ಅಲೆಮಾರಿ ಸಮುದಾಯಗಳಿಗೆ ಜೀವನ ಕಟ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಡಿ. ನಿಜಕ್ಕೂ ಈ ಸಮುದಾಯಗಳು ನಿಮ್ಮ ಬೆನ್ನಿಂದೆ ನಿಂತಿರ್ತವೆ. ವೋಟ್ ಹಾಕುವಂಥ 10 ಸಮುದಾಯಗಳ ನಡುವೆ ವೋಟ್ ಕಾರ್ಡಲ್ಲಿ ನನ್ನ ಹೆಸರಿದೆಯಾ ಇಲ್ವಾ ಅಥವಾ ವೋಟ್ ಕಾರ್ಡಲ್ಲಿ ನಾನು ಇವತ್ತು ಬರ್ತೀನಾ ಇಲ್ವಾ ಅನ್ನೋ ಥರದ ಒಂದು ಮೂಲೆ ಗುಂಪಾಗಿರುವಂಥ, ಈಗ ಆಲ್ರೆಡಿ ಅವ್ರನ್ನ ಮೂಲೆ ಗುಂಪಿದ್ದಾರೆ, ಅವ್ರನ್ನ ತಗೊಬಂದು ಒಂದು ಮುಂದುವರಿದ ಸಮುದಾಯಗಳ ಜೊತೆ ಸೇರಿಸಿ ಮತ್ತು ಅವ್ರನ್ನ ತುಳಿಯುವಂಥ ಕೆಲಸಗಳು ದಯವಿಟ್ಟು ತಾವು ಮಾಡಬೇಡಿ. ಆ ಸಮುದಾಯಗಳಿಗೆ ನ್ಯಾಯ ಒದಗಿಸಿ ಅವ್ರದ್ದೇ ಆದಂಥ ಒಂದು ಪ್ರವರ್ಗ ಮಾಡಿ. ಅವ್ರಿಗಾಗಿ ತಾವು ತಮ್ಮ ಸರ್ಕಾರದಲ್ಲಿ ಒಂದೇ ಒಂದು ಬದಲಾವಣೆ ತಂದರೆ ಈ ಥರದ್ದು ನೂರಾರು ಸಾವಿರಾರು ಲಕ್ಷಾರ ಅಲೆಮಾರಿ ಸಮುದಾಯಗಳ ಜನಗಳ ಬಾಳಿನಲ್ಲಿ ಒಂದು ದಾರಿದೀಪ ಆಗ್ತೀರಿ. ದಯವಿಟ್ಟು ಸರ್ಕಾರ ಈ ಮನವಿಗೆ ಮತ್ತು ಈ ಅಲೆಮಾರಿ ಸಮುದಾಯಗಳ ಹೋರಾಟ ಇವತ್ತೇನು ಒಳ ಮೀಸಲಾತಿ ವೈಭವ ಅಂತ ಒಳ ಮೀಸಲಾತಿಯ ನಾವು ಅಂದರೆ ಸಕ್ಸಸ್ ಆದ್ವಿ 30 ವರ್ಷಗಳ ಹೋರಾಟ ನಡೆಸ್ತಾ ಇರೋಂಥ ಹೋರಾಟಗಾರರಲ್ಲೂ ಒಂದು ಮನವಿ, ದಯವಿಟ್ಟು ಈ ಹೋರಾಟನ ಗೆದ್ದಿದ್ದೀರಿ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ಅವರು ಈ ಹೋರಾಟಕ್ಕೆ ಒಂದು ಅಂತ್ಯ ಆಡಿದ್ದಾರೆ. ಅದರ ನಡುವೆ ಈ ಒಂದು ಸಮುದಾಯಗಳು ಈ ಅಲೆಮಾರಿ ಸಮುದಾಯಗಳನ್ನು ಮೂಲೆ ಗುಂಪು ಮಾಡಿ ಅವ್ರನ್ನ ತುಳಿಬೇಡಿ. ಅವ್ರಿಗೂ ಬದುಕುವ ಹಕ್ಕಿದೆ. ಅವರ ಹಕ್ಕಿಗಾಗಿ ಅವ್ರನ್ನ ಮತ್ತೆ ಹೋರಾಟಕ್ಕೆ ಇಳಿಸ್ಬೇಡಿ. ಈಗೊಂದು ತಮ್ಮ ಈ ಹೋರಾಟದ ಜಯದಲ್ಲಿ ಅವ್ರನ್ನೂ ಭಾಗಿಗಳಾಗಿ ಮಾಡಿ. ದಯವಿಟ್ಟು ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಒದಗಿಸಿ ಅನ್ನುವಂಥ ಒಂದು ಕಳಕಳಿಯ ಮನವಿಯೊಂದಿಗೆ ಅಹಿಂದ ನ್ಯೂಸಿಂದ ಶಿವಕುಮಾರ್ ದೇವನಹಳ್ಳಿ.